ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಕನ್ನಡ ಸೀಸನ್ 10 ಮೂಲಕ ಜನಪ್ರಿಯತೆ ಗಳಿಸಿದ ಹಳ್ಳಿಕಾರ್ ಒಡೆಯ ವರ್ತು ಸಂತೋಷ್ ಅವರ ವೈಯಕ್ತಿಕ ಜೀವನದ ಸುತ್ತ ಸದಾ ನೂರಾರು ಊಹಾಪೋಹಗಳು ಹರಿದಾಡುತ್ತಲೇ ಇರುತ್ತೆ. ಬಿಗ್ ಬಾಸ್ ಮನೆಯಿಂದ ಹೊರಬಂದ ನಂತರ ಅವರ ಮದುವೆ ಹಾಗೂ ಲವ್ ಲೈಫ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗಳು ನಡೆದಿದ್ವು. ಇದರ ನಡುವೆ ಅಚ್ಚರಿಕರ ವಿಷಯವೊಂದು ಹೊರಬಿದ್ದಿದೆ. ಬಿಗ್ ಬಾಸ್ 10 ನಂತರ ನಟಿ ತನಿಷಾ ಕುಪ್ಪಂಡ ಜೊತೆ ವರ್ತೂರ್ ಸಂತೋಷ್ ಹೆಸರು ಜೋಡಿಸಿ ಇಬ್ಬರು ಮದುವೆಯಾಗಲಿದ್ದಾರೆ ಎಂಬ ಸುದ್ದಿಗಳು ಗಾಂಧಿನಗರದ ಗಲ್ಲಿ ಗಲ್ಲಿಯಲ್ಲೂ ಭಾರಿ ಸದ್ದು ಮಾಡಿದ್ವು. ಆದ್ರೆ ಅವರಿಬ್ಬರು ನಾವು ಜಸ್ಟ್ ಗುಡ್ ಫ್ರೆಂಡ್ಸ್ ಎಂದು ಹೇಳುವ ಮೂಲಕ ಆ ವದಂತಿಗಳಿಗೆ ಫುಲ್ ಸ್ಟಾಪ್ ಇಟ್ಟಿದ್ರು. ಆದ್ರೆ ಇದೀಗ ತಮ್ಮ ವೈಯಕ್ತಿಕ ಜೀವನ ಹಾಗೂ ಮದುವೆ ಕುರಿತು ಎದ್ದಿದ್ದ ಎಲ್ಲಾ ಕುತೂಹಲಕಾರಿ ಪ್ರಶ್ನೆಗಳಿಗೆ ವರ್ತೂರ್ ಸಂತೋಷ್ ಸ್ವತಃ ತಾವೇ ಅಫಿಷಿಯಲ್ ಆಗಿ ತೆರೆ ಎಳೆದಿದ್ದಾರೆ. ಇತ್ತೀಚೆಗೆ ನೀಡಿದ ಬ್ರೇಕಿಂಗ್ ಸಂದರ್ಶನವೊಂದರಲ್ಲಿ ಮಾತನಾಡಿರುವ ಅವರು ತಾವು ಎರಡನೇ ಮದುವೆಯಾಗಿರುವ ಸತ್ಯವನ್ನ ಮುಕ್ತವಾಗಿ ಒಪ್ಪಿಕೊಂಡಿದ್ದಾರೆ. ತಮ್ಮ ಮದುವೆಯ ನಿರ್ಧಾರದ ಬಗ್ಗೆ ಮಾತನಾಡುತ್ತಾ, ನಮ್ಮ ವಯಸ್ಸಾದ ತಾಯಿ ಇಳಿ ವಯಸ್ಸಿನಲ್ಲೂ ನಮಗಾಗಿ ಕೆಲಸ ಮಾಡುತ್ತಲೇ ಇರಬೇಕಾ? ಮನೆಗೆ ಬಂದು ಹೋಗುವ ಬಂಧು ಮಿತ್ರರಿಗೆ ಅತಿಥಿಗಳಿಗೆ ಆತಿಥ್ಯ ನೀಡಲು ಕಾಫಿ ಟೀ ಮಾಡಿಕೊಡಲು ಮತ್ತು ತಾಯಿಗೆ ಆಸರೆಯಾಗಲು ನಾನು ಮದುವೆ ಆಗಿದ್ದೇನೆ. ಹೌದು, ಇದು ನನ್ನ ಎರಡನೇ ಮದುವೆ. ಇದನ್ನ ನಾನು ಪ್ರೀತಿಸಿಯೇ ಆಗಿದ್ದೇನೆ. ಇದು ಲವ್ ಕಮ್ ಅರೇಂಜ್ ಮ್ಯಾರೇಜ್. ಎರಡು ಕುಟುಂಬದ ಹಿರಿಯರನ್ನ ಒಪ್ಪಿಸಿ ಅವರ ಆಶೀರ್ವಾದದೊಂದಿಗೆ ಶಾಸ್ತ್ರೋಕ್ತವಾಗಿ ಮದುವೆ ಆಗಿದ್ದೇನೆ ಎಂದು ನಿಜ ಸಂಗತಿಯನ್ನ ಬಿಚ್ಚಿಟ್ಟಿದ್ದಾರೆ. ಅಷ್ಟಕ್ಕೂ ಈ ಮದುವೆ ನಡೆದಿದ್ದು ಯಾವಾಗ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು, ಬಿಗ್ ಬಾಸ್ ಶೋ ಮುಗಿದ ನಂತರವೇ ತಮ್ಮ ಎರಡನೇ ಮದುವೆ ಶಾಸ್ತ್ರ ಮುಗ್ದಿದೆ ಎಂಬ ಸತ್ಯವನ್ನ ಹೊರಹಾಕಿದ್ದಾರೆ. ಎಷ್ಟು ದಿನ ಈ ವಿಚಾರವನ್ನ ಗುಟ್ಟಾಗಿಟ್ಟಿದ್ದೇಕೆ ಎಂಬ ಪ್ರಶ್ನೆಗೆ, ಕುಟುಂಬದ ಖಾಸಗಿತನವನ್ನ ಪಬ್ಲಿಕ್ ನಲ್ಲಿ ಚರ್ಚೆಗೆ ತರುವುದು ನನಗೆ ಇಷ್ಟವಿಲ್ಲ. ವೈಯಕ್ತಿಕ ಜೀವನವನ್ನ ಕ್ಯಾಮೆರಾ ಮುಂಭಾಗ ಪ್ರದರ್ಶಿಸುವುದು ತಪ್ಪು. ಆದ್ರೂ ನೀವೀಗ ನೇರವಾಗಿ ಕೇಳಿದ್ದಕ್ಕೆ ಸತ್ಯ ಹೇಳಿದ್ದೇನೆ. ಮುಂದೆ ಯಾವುದಾದ್ರೂ ಕೌಟುಂಬಿಕ ಶುಭ ಸಮಾರಂಭದಲ್ಲಿ ನನ್ನ ಹೆಂಡತಿಯನ್ನ ಖಂಡಿತ ನೋಡ್ತೀರಾ ಎಂದು ಸ್ಪಷ್ಟಪಡಿಸಿದ್ದಾರೆ. ತಮ್ಮ ನೇರ ನುಡಿ ಹಾಗೂ ಹಳ್ಳಿಗಾರ ತಳಿಯ ಮೇಲಿನ ಅಪಾರ ಕಾಳಜಿಯಿಂದ ಕನ್ನಡಿಗರ ಮನಗೆದ್ದಿದ್ದ ಸಂತೋಷ್ ಈಗ ತಮ್ಮ ಸಾಂಸಾರಿಕ ಜೀವನದ ಹೊಸ ಅಧ್ಯಾಯವನ್ನ ಆರಂಭಿಸಿದ್ದು ಅವರ ಅಭಿಮಾನಿಗಳು ಈ ಜೋಡಿಗೆ ಶುಭ ಹಾರೈಸುತ್ತಿದ್ದಾರೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.